ಸರ್ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ಕೊಂಡು ಆ ಕಡೆ ಅಡುಗೆ ಮಾಡ್ಕೊಂಡು ಈ ಕಡೆ ನನ್ನ ಮಿಷಿನಲ್ಲಿ ತಿಂಗಳ 50,000 ರೂಪಾಯಿ ದುಡಿತಾ ಇದ್ದೀನಿ. ಸೀರಿಯಲ್ ನೋಡ್ಕೊಂಡು ಮನೇಲಿ ಕುತ್ಕೊಂಡಿರೋಂಥ ಹೆಣ್ಮಕ್ಳಿಗೆ ನಾನು ಹೇಳೋದಿಷ್ಟೇನೆ, ನೀವು ಈ ಥರ ಒಂದು ಮಿಷಿನ್ನ ಮನೇಲಿ ಹಾಕ್ಕೊಂಡು ತಿಂಗಳಿಗೆ 50,000 ರೂಪಾಯಿ ದುಡಿಬೋದು ಅಂತ ನಾನು ಹೇಳ್ತೀನಿ. ನಾನೊಬ್ಳು ಹೆಣ್ಮಗಳಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇನೆ, ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಏಕೆಂದರೆ ಮನೇಲಿ ಕುತ್ಕೊಂಡಿರೋಂಥ ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸೀರಿಯಲ್ಸು ಸಿನಿಮಾಗಳಲ್ಲೆಲ್ಲ ನೋಡ್ತೀರಾ, ತುಂಬ ಡಿಸೈನ್ಸ್ಗಳಿದೆ. ಈ ಥರ ನೋಡ್ತಾ ಇರ್ಬೋದು, ಭಾಗ್ಯಲಕ್ಷ್ಮಿ ಹಾಕ್ಕೊಂಡಿದ್ದಾರೆ. ಆ ಥರ ನಿಮಗೂ ಕೂಡ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆವಾಗ ನೀವು ಕೂಡ ಮಾಡ್ಕೋಬೋದು, ಬೇರೆಯವ್ರಿಗೂ ಕೂಡ ಮಾಡ್ಕೊಡ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಂದು ಪ್ರೇಮ ಅಂತ. ನಮ್ಮದು ಬಂದು ಕುಣಿಗಲ್ ಹತ್ರ ಒಂದು ಹಳ್ಳಿ. ಇವಾಗ ಬಂದು ನಾವು ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೀವಿ. ಗೊತ್ತಲ್ಲ ಬೆಂಗಳೂರಲ್ಲಿ ಯಾವ ರೀತಿ ನಾವು ಕಷ್ಟ ಅನಿಸುತ್ತೆ ಜೀವನ ಮಾಡೋದು. ಆ ಒಂದು ಟೈಮಲ್ಲಿ ನನಗೇನಾದರೂ ಮಾಡಬೇಕು, ಮನೇಲಿ ಕುತ್ಕೊಂಡಿರೋದು ಬೇಡ, ಹಸ್ಬೆಂಡ್ಗೆ ನಾನು ಹೆಲ್ಪ್ ಆಗಿರಬೇಕು ಅಂತ ಅನ್ನಿಸ್ತು. ಆ ಟೈಮಲ್ಲಿ ನಾನು ಟೈಲರಿಂಗ್ ಮಾಡ್ತಾಯಿದ್ದೆ. ಟೈಲರಿಂಗ್ ಜೊತೆ ಇನ್ನೂ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಒಂದು 5-6 ಇಯರ್ಸ್ ಬ್ಯಾಕೆ ನಾನು ಈ ಒಂದು ಮಿಷಿನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಆದರೆ ನಂಗೊಂದು ಜಿಗುಪ್ಸೆ ಇತ್ತು, ಅಲ್ಲಿ ತೊಗೊಳೋದು, ಏನು ಮಾಡೋದು ಅನ್ನೋದು. ಹೀಗೆ ಹುಡುಕ್ತಾ ಇರಬೇಕಾದ್ರೆ ಬೊಮ್ಮನಹಳ್ಳಿ ಹತ್ರ ಒಂದು R3V ಕಂಪ್ನಿ ಇದೆ ಅಂತ ಗೊತ್ತಾಯಿತು. ನೋಡೋಣ ಅಂತ ಹೋಗಿ ನೋಡಿದೆ, ನಂಗೆ ಇಷ್ಟ ಆಯಿತು. ಈ ಒಂದು ಮಿಷಿನ್ನ ನಾನು ಹಾಕಿಸ್ಕೊಂಡೆ. ಇವಾಗ ಈ ಮಿಷಿನ್ ಹಾಕಿಸ್ಕೊಂಡ್ಮೇಲೆ ಹಸ್ಬೆಂಡ್ಗೂ ಕೂಡ ನಾನು ಹೆಲ್ಪಾಗಿ ನಿಂತಿದ್ದೀನಿ. ಒಂದು ಖುಷಿ ಇದೆ ಈ ಒಂದು ಮಿಷಿನ್ ಹಾಕ್ಸ್ಕೊಂಡ್ಮೇಲೆ. ಇದನ್ನ ಹಾಕ್ಸ್ಕೊಳ್ಳೋಕ್ಕೂ ಮುಂಚೆ ನನಗೆ ಮಕ್ಕಳೇನಾದರೂ ಕೇಳಿದಾಗ ನನಗೆ ಹೆಂಗೆ ಏನು ಅಂತ ಅನ್ನಿಸ್ತಾಯಿತ್ತು. ಈ ಮಿಷಿನ್ ಹಾಕ್ಸ್ಕೊಂಡೆ ದುಡಿತಾ ಇದ್ದೀನಿ, ಮಕ್ಕಳಿಗೂ ಕೂಡ ನಾನು ಹೆಲ್ಪಾಗಿ ನಿಂತಿದ್ದೀನಿ. ತುಂಬ ಖುಷಿ ಇದೆ ಅಂತಲೇ ಹೇಳ್ತೀನಿ. ಕೆಲಸ ಅಂತ ಏನೂ ಇಲ್ಲ, ಇಲ್ಲಿ ನಾನು ಮನೇಲೇ ಹಾಕ್ಸ್ಕೊಂಡಿರೋದ್ರಿಂದ ಇಲ್ಲೂ ನೋಡ್ತೀನಿ, ನನ್ನ ಮನೇಲಿ ಕೆಲಸ ಕೂಡ ಆಗ್ತಾಯಿದೆ. ಇಲ್ಲಿ ಹಾಕ್ಬಿಟ್ಟು ಎಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟು ನಾನು ಆ ಕಡೆ ಕೆಲಸನೂ ಕೂಡ ಮಾಡ್ಕೋಬೋದು, ಇಲ್ಲೂ ಕೂಡ ನೋಡ್ಕೋಬೋದು. ಕಷ್ಟ ಅಂತ ಏನಿಲ್ಲ, ಎಲ್ಲರೂ ಕೂಡ ಮಾಡ್ಬೋದು. ಹೆಣ್ಮಕ್ಳು ಅಂದಮೇಲೆ ಕುತ್ಕೊಂಡೇ ಇರಬಾರ್ದು ಮನೇಲಿ. ಅವರು ಸ್ವಾಭಿಮಾನಿಯಾಗಿ ನಿಂತ್ಕೋಬೇಕು ಮತ್ತು ದುಡಿಬೇಕು. ಯಾರ ಹತ್ರನೂ ಒಬ್ಬರ ಹತ್ರ 1 ರೂಪಾಯಿ ಕೇಳಬಾರ್ದು ಅನ್ನೋದು ನನ್ನ ಸ್ವಾಭಿಮಾನಿ ಅಂತಲೇ ಹೇಳ್ತೀನಿ ನಾನು ಈ ಒಂದು ವಿಷಯದಲ್ಲಿ. ಹಸ್ಬೆಂಡು ಸ್ಟಾರ್ಟಿಂಗ್ ನಾನು ಕೇಳಬೇಕಾದ್ರೆ ಏನಂತಾರೋ ಬೇಡ ಅಂದ್ಬಿಡ್ತಾರೇನೋ ಅಂತಲೇ ಅಂದ್ಕೊಂಡೆ. ಆದರೆ ಹಸ್ಬೆಂಡ್ ಇಲ್ಲ, ಅವರಿಗೂ ಫಸ್ಟು ಅದೇ ಇದ್ದಿದ್ದು, ನೀನು ಮನೇಲಿ ಕುತ್ಕೊಂಡು ಏನಾದರೂ ಮಾಡೋ, ಆಚೆ ಹೋಗ್ಬೇಡ ಅಂತಲೇ ಹೇಳ್ತಾಯಿದ್ರು. ಸರಿ, ಅದನ್ನ ಹೇಳ್ತಾ ಇದ್ರಲ್ಲ, ಇದನ್ನ ಮನೇಲಿ ಹಾಕ್ಕೊಳೋದ್ರಿಂದ ನನಗೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಅಂತ ಒಂದು ಧೈರ್ಯ ಇತ್ತು. ಕೇಳಿದೆ, ಸರಿ ಆಯ್ತು ಮಾಡು ಅಂತ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಂಗೆ ಸಪೋರ್ಟ್ ಮಾಡಿದ್ರು. ಎಜುಕೇಷನ್ ಅಂತ ಏನಿಲ್ಲ, 1-2 ಆಪ್ಷನ್ಸ್ ಇರುತ್ತೆ. ಆ ಆಪ್ಷನು ಅವರು 1 ವೀಕ್ ಟ್ರೈನಿಂಗು ಕೂಡ ಕೊಡ್ತಾರೆ. ನೀವು ಅಲ್ಲೇ ಮಿಷಿನ್ ತೊಗೊಂಡ್ರೆ 1 ವೀಕಲ್ಲಿ ಅದರೊಳಗಡೆನೂ ಕೂಡ ನಾನು 2 ಡೇಸಲ್ಲೇ ಕಲಿತೆ ಅಂತಲೇ ಹೇಳ್ತೀನಿ. ಆರಾಮಾಗಿ ಕಲಿಬೋದು, ಕಷ್ಟ ಅಂತ ಏನಿಲ್ಲ. ಮಾರ್ಕೆಟಲ್ಲಿ ತುಂಬಾ ಕಂಪನೀಸ್ ಇರ್ತವೆ, ಈ ತರ R3V ಯಾಕೆ ಚೂಸ್ ಮಾಡಿದ್ರಿ ನೀವು? ನಂಗೆ ಬೇರೆ ಕಡೆ ನೋಡಿದಾಗ ನಾನು ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡ್ತಾಯಿದ್ದೆ. 5-6 ನಾನು ತಗೊಳ್ಳೋಕ್ಕೂ ಬ್ಯಾಕ್ ಹಿಂದೆ. ಆದರೆ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಈ R3V ನೋಡಿದಾಗ ನನಗೇನೋ ಇಲ್ಲೇ ಹೋಗಬೇಕು, ಇಲ್ಲೇ ತೊಗೋಬೇಕು ಅಂತ ಅನ್ನಿಸ್ತು. ಅಲ್ಲೇ ಹೋಗಿ ನಾನು ಅವ್ರನ್ನ ಮೀಟ್ ಮಾಡಿದಾಗ ಅಲ್ಲೂ ಕೂಡ ಅವರು ಕಸ್ಟಮರ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದು ಕೂಡ ನೋಡಿದೆ. ನಾನು ತುಂಬ ಇಷ್ಟ ಆಯಿತು. ಇಲ್ಲ, ನಾನು ಇಲ್ಲೇ ತೊಗೋಬೇಕು ಅಂತ ಹಸ್ಬೆಂಡ್ಗೆ ಹೇಳಿದೆ. ಸರಿ ಆಯಿತು, ನಿನ್ನಿಷ್ಟ, ನೀನು ಇಲ್ಲೇ ತೊಗೋತೀನಿ ಅಂದರೆ ಇಲ್ಲೇ ತೊಗೋ ಅಂತ ಅಂದರು. ನಂಗೆ ತುಂಬ ಇಷ್ಟ ಆಗಿ, ಮತ್ತು ನಮಗೇನಾದರೂ ಸಡನ್ನಾಗಿ ಏನೋ ಪ್ರಾಬ್ಲಮ್ ಬಂತು ಅಂತ ಫೋನ್ ಮಾಡಿದಾಗಲೂ ಕೂಡ ಅವ್ರು ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ. ಅದು ನನಗೆ ಇಷ್ಟ ಆಯಿತು. ಅದರಿಂದ ನಾನು ಇಲ್ಲೇ ತೊಗೊಂಡೆ. ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಶುರು ಮಾಡ್ತೀನಿ. ಮಕ್ಕಳನ್ನೆಲ್ಲ ಕಳಿಸಿದ ತಕ್ಷಣಕ್ಕೆ ನಾನು ಬಂದು ಆನ್ ಮಾಡಿದ ತಕ್ಷಣಕ್ಕೆ ಇದು ಬೆಳಗ್ಗೆಯಿಂದ ಸಾಯಂಕಾಲ ಮಕ್ಕಳು ಬರೋವರೆಗೂ ನಾನು ಆನ್ ಮಾಡ್ಕೊಂಡೇ ಇರ್ತೀನಿ. ಆ ಟೈಮಲ್ಲಿ 2-3 ಆದರೂ ಹಾಗೇ ಆಗುತ್ತೆ. 1-1.5 ಸಾವಿರ ಅಂತೂ ದುಡಿತೀನಿ ಒಂದು ದಿನಕ್ಕೆ ಅಂತಲೇ ಹೇಳ್ತೀನಿ. ನಾನು ಸ್ಟಾರ್ಟಿಂಗ್ ಬಂದು ನಾನು ಇಲ್ಲೇ ಟೈಲರಿಂಗ್ ಶಾಪ್ ಹತ್ರ ಹೋಗಿ ನಾನು ಈ ಥರ ಹೇಳಿದೆ, ನಾನು ವರ್ಕ್ ಮಾಡ್ತಾ ಇದ್ದೀನಿ ನೋಡಿ, ನಿಮ್ಗೇನಾದರೂ ಬೇಕು ಅಂದರೆ ಮಾಡಿಸ್ಕೊಳ್ಳಿ ಅಂತ ಸಜೆಷನ್ ಮಾಡಿದೆ. ಅವರು ಸ್ವಲ್ಪ ದಿನ ವೆಯ್ಟ್ ಮಾಡಿಸಿದ್ರು. ನನ್ನ ಹೋಗಿದ ತಕ್ಷಣಕ್ಕೆ ಅಂತೂ ಸಿಕ್ಕಲಿಲ್ಲ. ಸರಿ, ಆಮೇಲೆ ಅವರೇನೆ ನನ್ನ ಕರೆದು ಈ ಥರ ವರ್ಕ್ ಇದೆ ಮಾಡಿಕೊಡ್ತೀರಾ ಅಂದರು. ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಈ ಥರ ನಾನು ಒಂದೊಂದು ಟೈಲರ್ ಶಾಪ್ ಹತ್ರ ಹೋಗಿ ನಾನು ಫಸ್ಟು ಅವ್ರಿಗೆ ಹೇಳಿದೆ. ಅವರು ನನಗೆ ವರ್ಕ್ ಮಾಡೋದಕ್ಕೆ ಕೊಟ್ಟರು. ಇಲ್ಲಿ ನಾನು ಪಾರ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಒಂದು ತಿಂಗಳಿಗೆ 50,000 ದುಡಿತಾ ಇದ್ದೀನಿ. ಫುಲ್ ಟೈಮ್ ಮಾಡ್ತೀವಿ ಅಂದರೆ 1 ಲಕ್ಷ, 1 ಲಕ್ಷದ ಮೇಲೆ ದುಡಿಬೋದು. ನಾವು ಹೋಗಿದ್ದು 1 ವೀಕಿಗೆ ನನಗೆ ಮಿಷಿನ್ ಸಿಕ್ತು. ನಾವು ಫುಲ್ ಕ್ಯಾಶಲ್ಲೇ ತೊಗೊಂಡಿದ್ದು. ನಿಮಗೆ ಬೇಕು EMI ಅಲ್ಲಿ ನಾವು ತೊಗೋತೀವಿ ಇಲ್ಲ ಅಂತ ಅಂದರೆ EMI ಕೂಡ ಕೊಡ್ತಾರೆ. ಮತ್ತು ನಿಮ್ಗೇನೇ ಟ್ರೈನಿಂಗು ನಾವು ಅಲ್ಲೋಗಿ ತೊಗೊಳಕ್ಕಾಗಲ್ಲ ಅಂದರೆ ಮನೆಗೂ ಕೂಡ ಬಂದು ಟ್ರೈನಿಂಗ್ ಕೊಡ್ತಾರೆ. ಇಲ್ಲ ನಾವು ಅಲ್ಲೇ ಹೋಗಿ ತೊಗೋತೀವಿ ಅಂದರೆ 1 ವೀಕ್ ಕೊಡ್ತಾರೆ. ನೀವು ಹೋಗಿ ಆರಾಮಾಗಿ ಕಲಿಬೋದು.
ರೆಸ್ಪಾನ್ಸ್ ಮಾಡ್ತಾರೆ? ಸರ್ವಿಸ್ ಏನೋ ಬಂತು ಅಂದರೆ ಅವ್ರು ಮಾಡಿ ವಿಡಿಯೋ ಕಾಲ್ ಮಾಡಾದರೂ ಕೇಳಿಕೊಂಡು ನಾವು ಇಲ್ಲೇ ಹೇಳ್ಕೊಡ್ತಾರೆ, ಇಲ್ಲೇ ಮಾಡ್ಕೋಬೋದು. ಇಲ್ಲ ನಮಗೇನು ಗೊತ್ತಾಗಿಲ್ಲ ಅಂದರೆ ಅವರೇ ಬಂದು ಕೂಡ ನಮಗೆ ಹೇಳ್ಕೊಡ್ತಾರೆ, ಈ ಥರ ಆಗಿದೆ ಅಂತ ಅವ್ರು ಹೇಳ್ತಾರೆ. ಮೇಡಮ್ ನೀವು ಎಲ್ಲಿ ತಗೊಂಡಿದ್ದು, ಅಡ್ರೆಸ್ ಎಲ್ಲಿ ಬರ್ತದೆ? ಇದು ಬಂದು R3V ಕಂಪ್ನಿ ಅನ್ನೋ ಒಂದು ಕಂಪ್ನಿ ಮಡಿವಾಳ ಹತ್ರ ಇದೆ, ಪೊಲೀಸ್ ಸ್ಟೇಷನ್ ಹತ್ರ. ನೀವೇನಾದರೂ ತಗೋಬೇಕು ಇಂಟ್ರೆಸ್ಟ್ ಇದೆ ಅನ್ನೋರು ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ತುಂಬ ಹೆಲ್ಪ್ಫುಲ್ ಆಗಿದೆ. ನೀವು ಕುತ್ಕೊಂಡು ಮನೇಲೇ ಕುತ್ಕೊಂಡು ಮಾಡ್ಬೋದು. ಮತ್ತು ಆಚೆ ಹೋಗಿ ದುಡಿಯೋಕ್ಕೆ ಯಾರು ಕೂಡ ಈಗ ಪರ್ಮಿಷನ್ ಕೊಡೋದಿಲ್ಲ. ನೀವು ಮನೇಲೇ ಏನಾದರೂ ಮಾಡಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ. ಆರಾಮಾಗಿ ಮನೇಲಿ ಕೂತ್ಕೊಂಡು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿ ವಿ ನೋಡ್ತಾ ಆರಾಮಾಗಿ ನಿಮ್ಮ ಕೆಲಸ ಮಾಡ್ಬೋದು ಅಂತಲೇ ಹೇಳ್ತೀನಿ. ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೆಣ್ಮಕ್ಳು ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಬೇಕಾಗುತ್ತಾ ಮತ್ತು ಕರೆಂಟ್ ಜಾಸ್ತಿ ಏನೋ ಎಳೆಯುತ್ತಾ? ಇದು ಸ್ಪೇಸ್ ಏನು ಜಾಸ್ತಿ ಬೇಕು ಅಂತ ಏನಿಲ್ಲ. ಏನು ಚಿಕ್ಕದಾಗಿ ಹಾಲಿದ್ರೂ ಕೂಡ ಹಾಲಲ್ಲೇ ಇಟ್ಕೋಬೋದು ಆರಾಮಾಗೆ. ಇವಾಗ ಶಾಪೇ ಇಡಬೇಕು, ಶಾಪಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ನಾನು ಕೂಡ ಮನೇಲೇ ಇಟ್ಕೊಂಡು ಮನೇಲೇ ಮಾಡ್ತಾಯಿದ್ದೀನಿ. ನೀವು ಕೂಡ ಮನೇಲೇ ಜಾಗ ಇದ್ದರೆ ಮನೇಲೇ ಮಾಡ್ಬೋದು. ನೋಡಿ, ಅಲ್ಲಿ ಕಿಚನ್ ಇದೆ, ಇಲ್ಲೇ ಹಾಲಿದೆ, ಇಲ್ಲೇ ಮತ್ತು ಟಿ ವಿ ಕೂಡ ಇದೆ. ನಾನು ಇಲ್ಲೇ ಆರಾಮಾಗಿ ಟಿ ವಿ ಕೂಡ ನೋಡಿಕೊಂಡು ಇಲ್ಲೇ ನನ್ನ ಕೆಲಸನ ಮಾಡ್ತೀನಿ. ಆರಾಮಾಗಿ ಮಾಡ್ಬೋದು. ಮತ್ತು ಕರೆಂಟ್ ಜಾಸ್ತಿ ಎಳೆಯುತ್ತಾ ಆ ಥರ ಕೂಡ ನಿಮ್ಮ ಮೈಂಡಲ್ಲಿರುತ್ತೆ. ಆ ಥರ ಏನಿಲ್ಲ. ನೀವೇನು ಟೈಲರಿಂಗ್ ಮಿಷಿನ್ಗೆ ಯೂಸ್ ಮಾಡ್ತೀರೋ ಅದಕ್ಕಿಂತ ಕಡಿಮೆ ಪವರ್ ಇದು ಎಳೆಯುತ್ತೆ ಅಂತಲೇ ಹೇಳ್ತೀನಿ. ಆರಾಮಾಗೆ ಮನೇಲಿ ಕುತ್ಕೊಂಡು ಮಾಡ್ಬೋದು.